ಇಂದ ಆ ಶೆಡ್ಡನ್ನು ನಿರ್ಮಾಣ ಮಾಡಿದ್ವಿ. ಆ ಶೆಡ್ ನಿರ್ಮಾಣ ಮಾಡೋ ಅಷ್ಟೊತ್ತಿಗೆ ಸುಮಾರು ಜನ ಸೇರಿದ್ದೀವಿ. ನೀವು ಅವತ್ತಿಂದ ಒಬ್ಬ ಅಡ್ವೊಕೇಟ್ ಲೇಡಿ ಬಂದಿದ್ದು, ಅವ್ರು ಇದಕ್ಕೆ ಬಂದಿರೋ ನಿಲ್ಲಿಸಬಾರ್ದು, ಮುಂದೆ ಮಾಡಬೇಕು ಅಂತ. ಅವತ್ತಿನ ದಿನ ನಾವು ಏನು ಸಂಕಲ್ಪ ಮಾಡಿದೀವೋ ಆ ಸಂಕಲ್ಪಕ್ಕೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ದಾತೃತ್ವದ ಗುಣ ತೋರಿಸಿ ಅದ್ಭುತವಾಗಿ 30,000 ರೂಪಾಯಿ ಕರೆಕ್ಟ್ ಆಗಿದೆ. ಅವಾಗ ನಾವು ಕೇಳಿದ್ವಿ ಶೆಡ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ 30 ಆಗುತ್ತೆ ಅಂತ ಹೇಳಿದ್ರು. ಆದರೆ ಸುಮಾರು 50,000 ರೂಪಾಯಿ ತನಕ ಸಂಗ್ರಹಣೆ ಆಯಿತು. ಅದು ನಿಮ್ಮ ದೊಡ್ಡತನ, ನಿಮ್ಮಲ್ಲಿ ಇರ್ತಕ್ಕಂಥ ದಾತೃತ್ವ ಗುಣಕ್ಕೆ ಇನ್ನೊಂದು ನಿದರ್ಶನ. ನಿಮ್ಮ ಸಂಸ್ಕಾರ ಸೇವೆಯನ್ನು ಮಾಡ್ತಕ್ಕಂಥದ್ರಲ್ಲಿ ಧುರೀಣರು ಇವರೆಲ್ಲ ನಮ್ಮ ಆಶ್ರಮಕ್ಕೆ ಬಂದು ಒಳ್ಳೆ ಭಜನೆ ಕಾರ್ಯಕ್ರಮ ಮಾಡಿದ್ದಾರೆ, ತುಂಬ ಒಳ್ಳೆ ಭಜನೆ ಕಾರ್ಯಕ್ರಮ ಮಾಡಿದ್ದಾರೆ. ಇನ್ನು ಮಾಡೋರು ಇದ್ದೀರಿ. ಅಷ್ಟೇ ಅಲ್ಲ, ಶಾರದಾಶ್ರಮದಲ್ಲಿ ನೀವೆಲ್ಲರೂ ಸೇರಿದ್ರೆ ಅದೊಂದು ನಿಜವಾಗಿರ್ತಕ್ಕಂಥ ನೈಮಿಷಾರಣ್ಯ ಥರ ಇರುತ್ತೆ. ನೀವೆಲ್ಲ ಮುನಿಗಳು ಯಾವ ಜನ್ಮದಲ್ಲಿ ಯಾವ ಅನುಷ್ಠಾನವನ್ನು ಮಾಡಿದಿರೋ ಅವರು ಸದ್ದು ವೃತ್ತಿಯಲ್ಲೂ ಬೆಳೀತಕ್ಕಂಥದ್ದು ಇದೆಯಲ್ವಾ, ಇದು ಸಂಸ್ಕಾರದ ನಿಜವಾಗಿರ್ತಕ್ಕಂಥ ಪ್ರಗತಿ ಅಂತಲೇ ಹೇಳಬೇಕು. ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳು ಮರಿಮಕ್ಕಳು ಎಲ್ಲರೂ ಇನ್ನು ಮುಂದಿನ ದಿನಗಳಲ್ಲಿ ಅವ್ರು ಬರ್ತಾರೆ. ಆದ ಕಾರಣನೇ ಹಿಂದೆ ನಮ್ಮ ಆಶ್ರಮದಲ್ಲಿ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದೀವಿ, ನಿಮಗೆಲ್ಲರೂ ಗೊತ್ತು. ಇನ್ನೊಂದು ಸರ್ತಿ ನೆನಪು ಮಾಡ್ತೀನಿ, ಮಕ್ಕಳಿಗೆ ಮಾತ್ರ ಭಗವದ್ಗೀತಾ ಕಾಂಪಿಟೇಷನ್ ಅಲ್ಲ, ತಾಯಂದ್ರಿಗೂ ಭಗವದ್ಗೀತಾ ಕಾಂಪಿಟೇಷನ್ ಪುರಸ್ಕಾರವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು. ಅಷ್ಟೇ ಅಲ್ಲದೆ ಸ್ವಾಮೀಜಿಯವರು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ್ದಾರೆ ಅಂದರೆ, ಅಷ್ಟೇ ಅಲ್ಲದೆ ಅಲ್ಲಿ ಬಂದಿರತಕ್ಕಂಥ ಭಕ್ತರಿಗೆ ನಿತ್ಯ ಅನ್ನದಾನದ ಒಂದು 15 ವರ್ಷಗಳಿಂದ ಆ ಆಶ್ರಮದ ಕಾರ್ಯ ಚಟುವಟಿಕೆಗಳ ಅಲ್ಲಿರಬೇಕು. ಸಾಮಾನ್ಯವಾಗಿ ನಾನು ಪಾವಗಡೆಯಿಂದ ಹಿಂದೂಪುರ ಗ್ರಾಮಕ್ಕೆ ಹೋಗಬೇಕಾದ್ರೆ ವೆಂಕಟಾಪುರದ ಮೇಲೆ ಹೋಗ್ತೀನಿ. ಆ ದಾರಿಯಲ್ಲೇ ಸ್ವಾಮೀಜಿಯವರ ಆಶ್ರಮ ಬರುತ್ತೆ. ಪರಮ ಪವಿತ್ರವಾಗಿರ್ತಕ್ಕಂಥ ಒಳ್ಳೆಯ ಸ್ಥಳ. ಅಲ್ಲಿ ಹೋಗಿಬಿಟ್ರೆ ಒಂದು ನಂದನವನ ಇದ್ದಂಗಿದೆ. ನಾನು ಹೊರಗಡೆಯಿಂದ ನೋಡಿದ್ದೀನಿ, ಒಳಗಡೆಯಿಂದ ಹೋಗಿಲ್ಲ. ಈ ಸಾತಿ ಖಂಡಿತವಾಗಿ ಅಲ್ಲಿ ಹೋಗಿ ಸ್ವಾಮೀಜಿಯವರ ಹತ್ರ ಭೇಟಿ ಮಾಡಿ ಸ್ವಲ್ಪ ಗಂಟೆಗಳ ಕಾಲ ಅವರ ಜೊತೆಯಲ್ಲಿ ಮಾತನಾಡಿ, ಅವರು ಅನೇಕರಿಗೆ ಸ್ಫೂರ್ತಿ. ಬಹುಶಃ ಸ್ಟೇಯಿಂಗ್ ಇನ್ ಗ್ಲೋರಿ ವಿತ್ ಲಾರ್ಡ್ ಆ್ಯಂಡ್ ಇನ್ಸ್ಪೈರಿಂಗ್ ಸೋ ಮೆನಿ ಹಂಡ್ರೆಡ್ಸ್ ಆಫ್ ಪೀಪಲ್. ಅದು ನಿಜವಾಗಿ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಮಾತಾಜಿಯವರು. ಹಾಗೆ ಸ್ವಾಮೀಜಿಯವರು ರಾಮಕೃಷ್ಣ ಆಶ್ರಮ ಅಲ್ಲಿ ಪಾವಗಡ ಹತ್ತಿರ ಮಾಡಿ ಒಬ್ಬರೇ ಒಬ್ಬ ವ್ಯಕ್ತಿ, ಅಂದರೆ ಒನ್ ಡೆಡಿಕೇಟೆಡ್ ಸೋಲ್ ಇದ್ದರೆ ಸೋ ಮೆನಿ ಗುಡ್ ಥಿಂಗ್ಸ್ ಕ್ಯಾನ್ ಬಿ ಡನ್. ಅದ್ಭುತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಸಾಧ್ಯ ಅನ್ನೋದು ತೋರಿಸಿದ್ದಾರೆ. ಇದು ನಿಜ ಜೀವನಕ್ಕೆ ನಾವು ಸ್ಫೂರ್ತಿಯನ್ನು ಪಡಿಬೇಕಾಗಿರ್ತಕ್ಕಂಥ ಒಂದು ನಿದರ್ಶನ ಅಂತ ನಾನು ಭಾವಿಸಿದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿನೇ ಕೇವಲ ಶೆಡ್ ಮಾತ್ರ ಆಗಿದೆ, ಶೆಡ್ ಜೊತೆಯಲ್ಲಿ ನೀರು ಆಗಬೇಕು. ಒಂದು ಬೋರ್ವೆಲ್ ಬೋರ್ವೆಲ್ ಹಾಕಿಸ್ತೀನಿ ಅಂತ ಯಾರು ಹೇಳಿದರೆ ಗೊತ್ತಿಲ್ಲ ನನಗೆ. ಒಂದು ಬೋರ್ವೆಲ್ ಖಂಡಿತ ಇಲ್ಲ ಆಗಬೇಕು. ಬೋರ್ವೆಲ್ ಇಲ್ದ ಇದ್ದರೆ